ರಾಜ್ಯಸಭೆಯಲ್ಲೂ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಮುಂದುವರೆಸಿದ್ದರಿಂದ ಕಲಾಪವನ್ನು ಹಲವು ಬಾರಿ ಮುಂದೂಡಲಾಯಿತು. ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಉಪಸಭಾಪತಿ ಹರಿವಂಶ್ ಸದನದಲ್ಲಿ ಸದಸ್ಯರ ಗದ್ದಲದಿಂದ ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಾರ್ಯಕಲಾಪಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ, ಈ ಮೂಲಕ ಜನರು ನೀಡಿದ ಜನಾದೇಶ ಸರಿಯಾಗಿ ಈಡೇರುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿಯಮ 267ರ ಅಡಿ ಕೆಲ ಸದಸ್ಯರು ನೀಡಿದ ನೋಟಿಸ್ ಅನ್ನು ತಿರಸ್ಕರಿಸಿದರು. ಬಳಿಕ ಸದಸ್ಯರಿಗೆ ಸಭಾಪೀಠದ ಅನುಮತಿ ಮೇರೆಗೆ ವಿವಿಧ ವಿಷಯಗಳ ಕುರಿತು ಅನುಮತಿ ನೀಡಿದಾಗ ಪ್ರತಿಪಕ್ಷಗಳು ತೀವ್ರ ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. So you are not interested? No, I'm interested, but the house has to be set in order. Chairman sir, the house has to be set in order. I'm already requesting you all. आप सब जब बैठेंगे तभी let the house be set in order because they are asking for they are asking for a special intensive revision to be discussed. Yes, Chairman sir, only 1 minute, Chairman sir. Whether you discuss? No, only 1 minute, Chairman sir. They are asking for. Not going on the call. No, House will meet at 12 noon today. ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಪತಿ ಪೀಠದಲ್ಲಿದ್ದ ಘನಶ್ಯಾಮ್ ತಿವಾರಿ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಈ ವೇಳೆ ಪ್ರತಿಪಕ್ಷಗಳು ಗದ್ದಲ ಮುಂದುವರೆಸಿದ್ದರಿಂದ ಸಭಾನಾಯಕ ಜೆಪಿ ನಡ್ಡಾ ಮಾತನಾಡಿ, ಆಪರೇಷನ್ ಸಿಂಧೂರ ಕುರಿತು ಚರ್ಚೆಗೆ ಅವಕಾಶ ನೀಡಿದ್ದರೂ ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುತ್ತಿವೆ. ನಿನ್ನೆ ಗೃಹ ಸಚಿವರು ಉತ್ತರ ನೀಡುವ ವೇಳೆ ಪ್ರತಿಪಕ್ಷಗಳು ಕಿವಿಗೊಡದೆ ಸಭಾತ್ಯಾಗ ಮಾಡಿವೆ. ಈ ಮೂಲಕ ದ್ವಿಮುಖ ನೀತಿಯನ್ನು ಪ್ರತಿಪಕ್ಷಗಳು ಅನುಸರಿಸುತ್ತಿವೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. That discussions took place in both the houses on the statement made on behalf of the Ministry of Home Affairs. In the Lok Sabha, the then Home Minister and the Prime Minister replied to the debate, and in the Rajya Sabha, the then Minister of Home Affairs replied to the discussion. Sir, it is a matter of record that the chair had made it clear during the BSc meeting and in the House that it is the prerogative of the government to decide which minister should speak and reply to the. ಗದ್ದಲದ ನಡುವೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಆನಂತರ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ಮುಂಬೈ ಬಾಂಬ್ ಸ್ಫೋಟ ಪ್ರಕರಣದ ವೇಳೆ ಅಂದಿನ ಪ್ರಧಾನಿ ಸದನಕ್ಕೆ ಉತ್ತರ ನೀಡದೆ ಗೃಹ ಸಚಿವರೇ ಉತ್ತರ ನೀಡಿದ್ದಾರೆ ಎಂದು ಸಭಾನಾಯಕ ಜೆಪಿ ನಡ್ಡಾ ಹೇಳಿದ್ದಾರೆ. ಅಂದಿನ ಪರಿಸ್ಥಿತಿಯೇ ಬೇರೆಯಾಗಿತ್ತು ಎಂದರು. जो उस वक्त भी जो ऐसी घटना हुई थी बॉम्बे की, तो उस वक्त उन्होंने प्राइम मिनिस्टर जवाब नहीं दिया, होम मिनिस्टर दिए थे. मैं मानता हूं. ಮಧ್ಯಪ್ರವೇಶಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಪರೇಷನ್ ಸಿಂಧೂರ ಕುರಿತಂತೆ ಪ್ರಧಾನಿಯವರು ಲೋಕಸಭೆಗೆ ವಿಸ್ತೃತವಾಗಿ ವಿವರಿಸಿದ್ದು, ರಾಜ್ಯಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಉತ್ತರ ನೀಡಿದ್ದಾರೆ. ವಿಷಯಗಳ ಕುರಿತಂತೆ ಸದನಕ್ಕೆ ಯಾರು ಉತ್ತರಿಸಬೇಕೆಂಬುದನ್ನು ಸರ್ಕಾರ ನಿರ್ಧರಿಸುತ್ತದೆ ಎಂದರು. कल नारा में भी कि प्रधानमंत्री जी सदन में क्यों नहीं आए और इसका जवाब क्यों नहीं दिया, ऑपरेशन सिंदूर का जवाब का यही नारा था. तय नहीं कर सकता है, ये सरकार ही तय करता है, ये रिकॉर्ड क्लियर होना चाहिए. ಗದ್ದಲದ ನಡುವೆ ಸಭಾಪತಿ ಪೀಠದಲ್ಲಿದ್ದ ಡಾ ಸಸ್ಮಿತ್ ಪಾತ್ರ ಕಲಾಪವನ್ನು ಸಂಜೆ 4:30ಕ್ಕೆ ಮುಂದೂಡಿದರು.